ಬ್ರಹ್ಮಗಂಟು ಜೀ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇರುವಂತ ಒಂದು ಸೂಪರ್ ಡೂಪರ್ ಹಿಟ್ ಆದಂತ ಸೀರಿಯಲ್ ಆಗಿತ್ತು. ಬ್ರಹ್ಮಗಂಟು ಹೆಸರಿನಲ್ಲಿ ಎರಡೆರಡು ಬಾರಿ ಸೀರಿಯಲ್ ಪ್ರಸಾರ ಆಯಿತು. ಈಗ ಪ್ರಸಾರವಾಗ್ತಾ ಇದ್ದಿದ್ದು ಜೀ ಕನ್ನಡ ವಾಹಿನಿಯ ಟಾಪ್ ಧಾರಾವಾಹಿ ಆಗಿತ್ತು. ಹೌದು, ಚೆನ್ನಾಗಿ ಮೂಡ್ ಬರ್ತಾ ಇತ್ತು. TRPಯಲ್ಲೂ ಕೂಡ ಒಳ್ಳೆ ಹೆಸರನ್ನ ಸಂಪಾದಿಸಿತ್ತು. ಕತೆ ಕೂಡ ಚೆನ್ನಾಗಿತ್ತು, ಜನಕ್ಕೂ ಕೂಡ ಇಷ್ಟ ಆಗಿತ್ತು. ಆದರೆ ಚೆನ್ನಾಗಿ ಪ್ರಸಾರವಾಗ್ತಾ ಇದ್ದಂಥ ಬ್ರಹ್ಮಗಂಟು ಸೀರಿಯಲ್ ಮುಕ್ತಾಯವಾಗ್ತಾ ಇದೆ. ಕಂಪ್ಲೀಟ್ ಆದಂಥ ಶೂಟಿಂಗ್ಗೆ ಮುಕ್ತಾಯವಾಗಿದೆ. ಕೊನೆ ಹಂತದ ಎಪಿಸೋಡ್ಗಳು ಪ್ರಸಾರ ಆಗ್ತಾ ಇದೆ. ಕ್ಲೈಮ್ಯಾಕ್ಸ್ ಸಂಚಿಕೆಗಳು ಇನ್ನೇನು ಕೆಲವೇ ದಿನಗಳಲ್ಲಿ ಪ್ರಸಾರವಾಗಲಿದೆ. ಬ್ರಹ್ಮಗಂಟು ಧಾರಾವಾಹಿ ಅಂತ್ಯವಾಗ್ತಾ ಇರೋದ್ರ ಬಗ್ಗೆ ನಿರ್ಮಾಪಕಿ ಶ್ರೀವಿದ್ಯಾ ಭಾವುಕ ಪೋಸ್ಟ್ ಅನ್ನು ಹಂಚಿಕೊಂಡಿದ್ದಾರೆ. ತುಂಬಾ ಜನಕ್ಕೆ ಶಾಕಿಂಗ್, ಯಾಕೆ ವೈಂಡ್ ಅಪ್ ಮಾಡ್ತಾ ಇದ್ದಾರೆ, ಚೆನ್ನಾಗಿ ಬರ್ತಾ ಇದ್ದಂಥ ಸೀರಿಯಲ್ ಹೇಗೆ ಯಾಕೆ ಮುಕ್ತಾಯ ಆಗ್ತಾ ಇದೆ ಅಂತ. ಅದಕ್ಕೆ ಕಾರಣ ಸ್ವಲ್ಪ ದಿನದ ಹಿಂದೆ ಸಾವನ್ನಪ್ಪಿದ ನಟ ದಿಲೀಪ್ ರಾಜ್ ಅವರು. ನಿಮಗೆಲ್ಲ ಗೊತ್ತೇ ಇದೆ, ಇತ್ತೀಚೆಗೆ ಹೃದಯಾಘಾತದಿಂದ ಕನ್ನಡ ಕಿರುತೆರೆ ಮತ್ತು ಹಿರಿತೆರೆಯಲ್ಲಿ ಮಿಂಚಿದ್ದ ನಟ ನಿರ್ಮಾಪಕ ದಿಲೀಪ್ ರಾಜ್ ಅವರು ಸಾವನ್ನಪ್ಪಿದ್ರು. ಅವರದ್ದೇ ನಿರ್ಮಾಣ ಸಂಸ್ಥೆಯ ಅಡಿಯಲ್ಲಿ ಮೂಡಿ ಬರ್ತಾ ಇದ್ದಂಥ ಸೀರಿಯಲ್ ಬ್ರಹ್ಮಗಂಟು. ಈ ಸೀರಿಯಲ್ ಈಗ ಮುಕ್ತಾಯವಾಗ್ತಾ ಇದೆ. ಅವರ ಸಾವಿಗೂ ಈ ಸೀರಿಯಲ್ ಮುಕ್ತಾಯಕ್ಕೂ ಕಾರಣ ಏನು, ದಿಲೀಪ್ ಅವರ ವೈಫ್ ಭಾವುಕರಾಗಿ ಮಾತನಾಡಿದ್ದೇನು, ಚೆನ್ನಾಗಿ ಮೂಡಿ ಬರ್ತಿದ್ದಂಥ ಸೀರಿಯಲ್ ಮುಕ್ತಾಯ ಆಗ್ತಾ ಇರೋದ್ರಿಂದ ಕಲಾವಿದರು ಏನು ಹೇಳ್ತಾರೆ, ಕಲಾವಿದರ ಮುಂದಿನ ಕತೆ ಏನು, ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇರುವ ಜನಪ್ರಿಯ ಧಾರಾವಾಹಿ ಬ್ರಹ್ಮಗಂಟು. ದಿಯಾ ಪಾಲಕರ್, ಭುವನ್ ಸತ್ಯ, ಪ್ರೀತಿ ಶ್ರೀನಿವಾಸ್, ಕಾವ್ಯ ರಮೇಶ್, ಶಿವಾಜಿ ರಾವ್ ಜಾಧವ್ ಮುಂತಾದ ಕಲಾವಿದರು ಅಭಿನಯಿಸ್ತಾ ಇರುವ ಬ್ರಹ್ಮಗಂಟು ಧಾರಾವಾಹಿಯನ್ನ ನಟ ದಿಲೀಪ್ ರಾಜ್ ಮತ್ತು ಶ್ರೀವಿದ್ಯಾ ಅವರ ನಿರ್ಮಾಣ ಸಂಸ್ಥೆ ಧೃತಿ ಕ್ರಿಯೇಷನ್ಸ್ ನಿರ್ಮಾಣ ಮಾಡ್ತಾ ಇತ್ತು. ತಿಲಕ್ ಎಂಬುವವರು ನಿರ್ದೇಶನವನ್ನ ಮಾಡ್ತಾ ಇದ್ದಾರೆ. ಆದರೆ ಇದೀಗ ಬ್ರಹ್ಮಗಂಟು ಧಾರಾವಾಹಿಗೆ ಶುಭಂ ಹಾಡುವ ಕಾಲ ಬಂದಿದೆ. ಹೌದು, ಬ್ರಹ್ಮಗಂಟು ಧಾರಾವಾಹಿ ಅಂತ್ಯವಾಗ್ತಾ ಇದೆ. ಈಗಾಗಲೇ ಅಂತಿಮ ಸಂಚಿಕೆಗಳ ಶೂಟಿಂಗ್ ಕೂಡ ಪೂರ್ಣಗೊಂಡಿದೆ. ಇತ್ತೀಚಿನ ದಿನಗಳಲ್ಲಿ ನನಗೊಂದು ವಿಚಾರ ಪದೇ ಪದೇ ಅನಿಸ್ತಾ ಇದೆ ಅಂತ ಭಾವುಕರಾಗಿ ನಿರ್ಮಾಪಕಿ ಶ್ರೀವಿದ್ಯಾ ಅಂದ್ರೆ ನಟ ದಿಲೀಪ್ ರಾಜ್ ಅವರ ವೈಫ್ ಒಂದು ಪೋಸ್ಟ್ ಅನ್ನ ಹಾಕೋದ್ರ ಮುಖಾಂತರವಾಗಿ ಸೀರಿಯಲ್ ಅನ್ನ ಮುಗಿಸ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ನಿಮ್ಗೆಲ್ಲ ಗೊತ್ತೇ ಇರೋ ಹಾಗೇನೆ ನಟ ದಿಲೀಪ್ ರಾಜ್ ಅವರು ಕೇವಲ ನಟ ಆಗಿರ್ಲಿಲ್ಲ, ನಿರ್ಮಾಪಕರು ಕೂಡ ಆಗಿದ್ರು. ಹೌದು, ಕನ್ನಡದ ಅನೇಕ ಸೂಪರ್ ಡೂಪರ್ ಹಿಟ್ ಸೀರಿಯಲ್ಗಳನ್ನ ಅವರು ದುಡ್ಡು ಹಾಕಿ ಬಂಡವಾಳ ಹಾಕಿ ನಡೆಸಿದ್ದುಂಟು. ಸೂಪರ್ ಡೂಪರ್ ಹಿಟ್ ಆಗಿದ್ದಂಥ ಪಾರು ಸೀರಿಯಲ್ ನಿಮಗೆಲ್ಲ ಗೊತ್ತೇ ಇದೆ. ಜೀ ಕನ್ನಡದಲ್ಲಿ ಒಳ್ಳೆ TRPಯನ್ನ ಪಡ್ಕೊಂಡಂಥ ಸೀರಿಯಲ್ ಪಾರು ಸೀರಿಯಲ್ ಬಹಳ ವರ್ಷಗಳ ಕಾಲ ಪ್ರಸಾರ ಆಯಿತು. ದೊಡ್ಡ ದೊಡ್ಡ ತಾರಾಬಳಗ ಕೂಡ ಇದರಲ್ಲಿ ಇತ್ತು. ಅದಾದ್ಮೇಲೆ ಹಿಟ್ಲರ್ ಕಲ್ಯಾಣ, ಈ ಸೀರಿಯಲ್ ಅಲ್ಲಿ ನಟ ದಿಲೀಪ್ ರಾಜ್ ಅವರು ಹೀರೋ ಆಗಿ ಕೂಡ ನಟಿಸಿದ್ರು. ಈ ಸೀರಿಯಲ್ ಕೂಡ ತುಂಬಾ ವರ್ಷಗಳ ಕಾಲ ಪ್ರಸಾರ ಆಯಿತು. ಈ ಸೀರಿಯಲ್ ಕತೆ ಕೂಡ ಚೆನ್ನಾಗಿತ್ತು, ಜನರಿಗೂ ಕೂಡ ರೀಚ್ ಆಗಿತ್ತು. ಈ ಸೀರಿಯಲ್ ನಿರ್ಮಾಪಕರು ಕೂಡ ದಿಲೀಪ್ ರಾಜ್ ಅವರೇ ಆಗಿದ್ರು. ಇದಾದ ನಂತರ ಅವರು ಕೈಗೆತ್ತಿಕೊಂಡ ಪ್ರಾಜೆಕ್ಟ್ ಬ್ರಹ್ಮಗಂಟು ಸೀರಿಯಲ್ ಅವರ ಕನಸಿನ ಕೂಸಾಗಿತ್ತು. ಅದೇ ಬ್ರಹ್ಮಗಂಟು ಸೀರಿಯಲ್ ತುಂಬಾ ಚೆನ್ನಾಗಿ ಕೂಡ ಮೂಡ್ ಬರ್ತಾ ಇತ್ತು. ಆದ್ರೆ ಇದೀಗ ಅವರ ವೈಫ್ ಈ ಸೀರಿಯಲ್ ಅನ್ನ ಮುಗಿಸೋಕೆ ಹೇಳಿದ್ದಾರೆ. ಹೌದು, ಇದಕ್ಕೆ ಸಂಬಂಧಪಟ್ಟಂತೆ ಭಾವುಕರಾಗಿ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಒಂದನ್ನು ಹಾಕಿದ್ದಾರೆ. ಹೌದು, ದಿಲೀಪ್ ರಾಜ್ನಂತಹ ಅದ್ಭುತ ವ್ಯಕ್ತಿಯನ್ನ ಕಳ್ಕೊಂಡ ಬಳಿಕ ಅವ್ರು ನಂಬಿದ್ದ ಮತ್ತೊಂದು ಅದ್ಭುತ ಧಾರಾವಾಹಿಗೆ ವಿದಾಯ ಹೇಳುವ ಸಮಯ ಬಂದಿದೆ. ಬ್ರಹ್ಮಗಂಟು ಕೇವಲ ಧಾರಾವಾಹಿಯಲ್ಲ, ಅದು ಅವರ ಕನಸಾಗಿತ್ತು. ಅವರ ಅಪಾರ ನಂಬಿಕೆ ಮತ್ತು ಪ್ರೀತಿಯಿಂದ ದಿಲೀಪ್ ರಾಜ್ ಅವರು ಖುದ್ದಾಗಿ ಬೆಳೆಸಿದಂತ ಕನಸು ಇದು. ತನ್ನ ಪ್ರಸಾರದ ಸಮಯದಲ್ಲಿ ಬ್ರಹ್ಮಗಂಟು ಮೈಲಿಗಲ್ಲನ್ನ ಸೃಷ್ಟಿಸಿತು. ನೀವೆಲ್ಲರೂ ಸಾಧಿಸಿರುವ ಈ ಯಶಸ್ಸನ್ನ ನೋಡಿ ಅವರಿಗೆ ತುಂಬಾ ಹೆಮ್ಮೆ ಆಗ್ತಾ ಇತ್ತು. ಬ್ರಹ್ಮಗಂಟು ತಂಡದ ಪ್ರತಿಯೊಬ್ಬರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ನೀವೆಲ್ಲ ನಿಜಕ್ಕೂ ಅದ್ಭುತ ವ್ಯಕ್ತಿಗಳು. ನಿಮ್ಮಲ್ಲಿರುವ ಆತ್ಮೀಯತೆ, ಕೆಲಸದ ಮೇಲಿನ ಬದ್ಧತೆ, ಮಾನವೀಯತೆ ಸದಾ ನೆನಪಿನಲ್ಲಿ ಉಳಿಯುತ್ತೆ ಅಂತ ದಿಲೀಪ್ ರಾಜ್ ಅವರ ವೈಫ್ ಭಾವುಕರಾಗಿ ಮಾತನಾಡೋದ್ರ ಜೊತೆಗೆ ಮುಂದೊಂದು ದಿನ ನನಗೆ ಅವಕಾಶ ಅನ್ನೋದು ಸಿಕ್ಕಿದ್ರೆ ನಾನು ಮತ್ತೆ ಇದೇ ತಂಡದ ಜೊತೆಗೆ ಸೇರಿ ಇಂಥದ್ದೇ ಒಂದು ಸೀರಿಯಲ್ ಅನ್ನ ಮಾಡ್ತೀನಿ. ಆದರೆ ಈಗ ಈ ಸೀರಿಯಲ್ ಅನ್ನ ಮುಗಿಸುವ ಸಮಯ ಬಂದಿದೆ ಅಂತ ಹೇಳಿದ್ದಾರೆ. ಇದು ತುಂಬಾ ಜನಕ್ಕೆ ಶಾಕಿಂಗ್ ಅಂತ ಅನ್ಸಿರೋದು. ಯಾಕಂದ್ರೆ ಯೂಶಲಿ ಕೆಲವು ಸೀರಿಯಲ್ಗಳು ವರ್ಷಾನುಗಟ್ಲೆ ಪ್ರಸಾರ ಆಗತ್ತೆ, ಬೇಗ ಮುಗಿಸೋದು ಇಲ್ಲ. ಅಂಥದ್ರಲ್ಲಿ TRP ಚೆನ್ನಾಗಿ ಬಂತು ಅಂತ ಅಂದ್ರೆ ಅದನ್ನು ಮುಗಿಸೋ ಗೋಜಿಗೆ ಹೋಗೋದಿಲ್ಲ. ಬ್ರಹ್ಮಗಂಟು ಸೀರಿಯಲ್ ಚೆನ್ನಾಗಿತ್ತು, ಕತೆ ಕೂಡ ಅದ್ಭುತವಾಗಿತ್ತು. ಒಂದು ಎಂಡಿಂಗ್ ಅನ್ನೋದು ತರಾತುರಿಯಲ್ಲಿ ಮಾಡೋ ತರ ಇದೆ. ಇಷ್ಟು ದಿನ ಚೆನ್ನಾಗಿದ್ದು ಈಗ ಸಡನ್ ಆಗಿ ಯಾಕೆ ಎಂಡ್ ಅಂತ ಅಂದಾಗ ಅದಕ್ಕೆ ಕಾರಣ ದಿಲೀಪ್ ರಾಜ್ ಅವರ ಸಾವು ಅನ್ನೋದು ಇಂಡಸ್ಟ್ರಿಯಲ್ಲಿ ಓಡಾಡ್ತಾ ಇರುವಂತ ಸುದ್ದಿ. ಹೌದು, ನಿರ್ಮಾಪಕರು ಅಂದ್ರೆ ದುಡ್ಡು ಹಾಕುವಂತ ಕೆಲಸವನ್ನ ದಿಲೀಪ್ ರಾಜ್ ಅವರು ಮಾಡಿದ್ರು. ಶ್ರೀವಿದ್ಯಾ ಅವರು ಗಂಡನನ್ನ ತುಂಬಾ ಹಚ್ಕೊಂಡಿದ್ರು, ಮಗು ತರ ಹಚ್ಕೊಂಡಿದ್ರು. ಗಂಡ ಹೆಂಡತಿ ಅನ್ನೋದಕ್ಕಿಂತ
ಅನ್ನೋದಕ್ಕಿಂತ ಹೆಚ್ಚಾಗಿ ಅವರಿಬ್ರು ಫ್ರೆಂಡ್ಸ್ ತರ ಇದ್ರು. ಶ್ರೀವಿದ್ಯಾ ಅವರಿಗೆ ದಿಲೀಪ್ ರಾಜ್ ಅವರನ್ನ ಕಳ್ಕೊಂಡಿರೋ ನೋವಿಂದ ಆಚೆಗೆ ಬರಕ್ ಸಾಧ್ಯವೇ ಆಗ್ತಾ ಇಲ್ಲ. ಅದೊಂದು ರೀತಿಯಲ್ಲಿ ಅವರ ಜೀವನದಲ್ಲಿ ದೊಡ್ಡ ಹೊಡೆತ ಬಿದ್ದಂಗೆ ಆಗಿದೆ. ಈ ಕಾರಣಕ್ಕಾಗಿ ಅವರೇ ಎಲ್ಲದರಿಂದ ಸದ್ಯಕ್ಕೆ ಬ್ರೇಕ್ ತೆಗೆದುಕೊಂಡು ಸ್ವಲ್ಪ ದಿನದ ಮಟ್ಟಿಗೆ ಸೈಲೆಂಟ್ ಆಗಿರೋಣ ಅನ್ನುವಂಥ ಕಾರಣಕ್ಕಾಗಿ ಈ ಸೀರಿಯಲ್ ಎಂಡ್ ಮಾಡ್ತಾ ಇದ್ದಾರಾ ಅನ್ನೋದು ಕೆಲವರ ಪ್ರಶ್ನೆ ಆಗಿರೋದು. ಇನ್ನು ಕೆಲವರು ಅವರಿಬ್ಬರಿಗೆ ಇಬ್ರು ಹೆಣ್ಮಕ್ಳು ಇದ್ದಾರೆ, ಮಕ್ಕಳ ಭವಿಷ್ಯವೂ ಕೂಡ ಇಂಪಾರ್ಟೆಂಟ್ ಆಗತ್ತೆ. ಈಗ ಸೀರಿಯಲ್ಗಳಿಗೆ ಬಂಡವಾಳ ಹಾಕೊಂಡು ಕೂತ್ಕೊಳ್ಳೋದು ಸರಿಯಲ್ಲ. ಆಗ ಗಂಡ ಹೆಂಡತಿ ಇಬ್ರು ಕೂಡ ದುಡಿತಾ ಇದ್ರು, ಈಗ ಒಬ್ಬರು ದುಡಿಬೇಕಾದಂತ ಪರಿಸ್ಥಿತಿ ಇದೆ. ಆ ಕಾರಣಕ್ಕೆ ರಿಸ್ಕ್ ತೆಗೆದುಕೊಳ್ಳೋದು ಬೇಡ, ಫಿನಾನ್ಷಿಯಲಿ ಸ್ಟ್ರಾಂಗ್ ಆಗಿರ್ಬೇಕಾಗತ್ತೆ, ಇರೋದನ್ನ ಸ್ಟೇಬಲ್ ಆಗಿ ಮೇಂಟೈನ್ ಮಾಡಬೇಕಾಗತ್ತೆ ಅನ್ನುವಂಥ ಕಾರಣಕ್ಕಾಗಿ ವೈಂಡ್ ಅಪ್ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಇದು ಬೇಸರದ ಸಂಗತಿ. ಆರ್ಥಿಕವಾಗಿ ಅವರಿಗೆ ಸ್ವಲ್ಪ ಮಟ್ಟಿಗೆ ಹೊರೆ ಹಾಕ್ತಿರಬಹುದೇನೋ ಒಬ್ಬರೇ ನಿಭಾಯಿಸೋಕೆ ಅಂತಲೂ ಕೂಡ ಕೆಲವರು ಕಮೆಂಟ್ ಮಾಡ್ತಾ ಇದ್ದಾರೆ. ಆದರೆ ಶ್ರೀವಿದ್ಯಾ ಅವರು ಎಲ್ಲದರಿಂದ ಬ್ರೇಕ್ ತಗೋಬೇಕು ಅನ್ನೋದು ಅವರ ನಿರ್ಧಾರ ಅನ್ನೋದು ಕೆಲವರು ಹೇಳ್ತಾ ಇರೋದು. ಇದೇ ಕಾರಣಕ್ಕಾಗಿ ಶ್ರೀವಿದ್ಯಾ ಅವರು ಎಲ್ಲವನ್ನೂ ಸ್ಟಾಪ್ ಮಾಡ್ತಾ ಇದ್ದಾರೆ ಅಂತ. ಗೊತ್ತಿಲ್ಲ ಇದಕ್ಕೆ ನಿಜವಾದಂಥ ರೀಸನ್ ಏನಿರಬಹುದು, ಯಾತಕ್ಕಾಗಿ ಈ ಥರದೊಂದು ಗಡಿಬಿಡಿಯ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಅಂತ. ಇನ್ನು ಕೆಲವರು ಹೇಳೋ ಪ್ರಕಾರ ಸೀರಿಯಲ್ನ ಕತೆ ಆಲ್ಮೋಸ್ಟ್ ಮುಗ್ದಿತ್ತು, ಸುಮ್ಮನೆ ಎಳೆಯೋ ಬದಲು ವೈಂಡ್ ಅಪ್ ಮಾಡಿ ಹೊಸದೊಂದು ಪ್ರಾಜೆಕ್ಟಿಗೆ ಕೈ ಹಾಕೋಣ ಅನ್ನುವಂಥ ಕಾರಣಕ್ಕಾಗಿ ಈ ಥರ ನಿರ್ಧಾರ ತೆಗೆದುಕೊಂಡಿರಬಹುದು ಅಂತ ಹೇಳ್ತಾ ಇದ್ದಾರೆ. ದಿಲೀಪ್ ರಾಜ್ ಅವರು ಇದ್ದಿದ್ರೆ ಮೇ ಬಿ ಈ ಸೀರಿಯಲ್ ಮುಗಿಸ್ತಾ ಇರಲಿಲ್ಲ, ಅಥವಾ ಮುಗಿಸ್ಬೇಕು ಅನ್ನೋದು ಮೊದಲೇ ಮಾತುಕತೆ ಆಗಿತ್ತೋ ಗೊತ್ತಿಲ್ಲ. ಸದ್ಯಕ್ಕೆ ಈ ಸೀರಿಯಲ್ ಮುಗಿತಾ ಇರೋದು ನಿಜವಾಗ್ಲೂ ಎಲ್ರಿಗೂ ಬೇಸರದ ಸಂಗತಿ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನ ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ತಿಳಿಸಬಹುದು.